ಸಾಲು ಮರದ ತಿಮ್ಮಕ್ಕ 114 ವರ್ಷ ಕೇಳ್ರಿ. 114 ವರ್ಷ ಆಗಿದ್ದರೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಯಾವತ್ತೂ ಎಳ್ಳಷ್ಟು ಕಡಿಮೆ ಆಗಲಿಲ್ಲ ಅವ್ರ ಜೀವನದಲ್ಲಿ. ಶಿವಮೊಗ್ಗ ನಗರಕ್ಕೆ 4 ಬಾರಿ ಬಂದಿದ್ದಾರೆ. ಶಿವಮೊಗ್ಗ ದಸರಾದ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ನಡೆದಂಥ ದಸರಾ ಪರಿಸರಕ್ಕೆ ಯಾವ್ಯಾವತ್ತೂ ಹಾನಿಯಾಗತ್ತೆ ಅವತ್ತೆಲ್ಲದಕ್ಕೂ ಕೂಡ ಪರಿಸರ ಉಳಿಸಬೇಕು ಅಂಥೇಳಿ ದೊಡ್ಡ ಧ್ವನಿಯಾಗಿ ಮಾತಾಡಿದಂಥ ಯಾರು ವ್ಯಕ್ತಿ ಇದ್ದರೆ ಅವರು ನಮ್ಮ ಸಾಲು ಮರದ ತಿಮ್ಮಕ್ಕ. ಆ ತಿಮ್ಮಕ್ಕನವರನ್ನು ಇವತ್ತು ಕಳ್ಕೊಂಡಿದ್ದೇವೆ. ನಿಜವಾಗ್ಲೂ ದುಃಖದ ದಿನ ಇದು ಅಂಥೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಭಗವಂತ ಕುಟುಂಬಕ್ಕೆ, ಬರೀ ಕುಟುಂಬಕ್ಕೆ ಮಾತ್ರ ಅಲ್ಲ, ಯಾರ್ಯಾರು ಈ ಪರಿಸರದ ದಿಕ್ಕಿನೊಳಗಡೆ ಪರಿಸರ ಉಳಿಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಕಾರ್ಯವನ್ನು ಮಾಡ್ತಾಯಿದ್ರು, ಆ ರೀತಿಯ ಹಂಬಲವನ್ನು ಪ್ರಕಟ ಮಾಡ್ತಾಯಿದ್ರು, ಆ ರೀತಿಯ ಮನಸ್ಸುಗಳಿಗೆ ನೋವಾಗಿದೆ ಇವತ್ತು. ಆ ಎಲ್ಲ ಮನಸ್ಸುಗಳಿಗೆ ನೋವನ್ನು ಭಗವಂತ ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಾಯಿ ಭಗವತಿ ಸಾಲು ಮರದ ತಿಮ್ಮಕ್ಕನಿಗೆ ಸದ್ಗತಿಯನ್ನು ನೀಡ್ತಾಳೆ ಅಂತ ನಂಬಿಕೆಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ನಾನು ಸಮರ್ಪಣೆ